ಕಾಫಿ ತರ್ಲಾ? ಕಾಫಿ ಏನು ಬೇಡ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಏನು ಬೇಡ, ಬೇಕಾದ್ರೆ ನಾನೇ ಕೇಳಿ ತಗೋತೀನಿ. ಎಂಗೇಜ್ಮೆಂಟ್ ಫೋಟೋಸ್. ಓ, ಇಷ್ಟು ಬೇಗ ಬಂದ್ಬಿಡ್ತಾ? ಅದಕ್ಕೆ ನೀವು ನೇರವಾಗಿ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ, ಆದ್ರೆ ಫೋಟೋದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಲಾವಣ್ಯ, ಈ ಫೋಟೋಲ್ ನೀನೇ ಚೆನ್ನಾಗಿ ಕಾಣಿಸ್ತಾ ಇರೋದು. ಯಾರಾದ್ರೂ ನೋಡಿದ್ರೆ ಹೆಣ್ ಕೇಳಕ್ ಬಂದ್ಬಿಡ್ತಾರೆ. ಅಯ್ಯಯ್ಯೋ, ಹಾಗಾದ್ರೆ ಮೊದಲು ಈ ಫೋಟೋ ತೆಗಿತೀನಿ. ಅಯ್ಯೋ ಬೇಡ ಬೇಡ, ನಾನು ಮೊದಲೇ ಹೇಳಿದ್ದೀನಲ್ವಾ ಅದಕ್ಕೆ ಬಂದು 1 ವರ್ಷ ಆದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು ಅಂತ. ನೋಡಿ ಅದಕ್ಕೆ ಯಾವ ತರ ಸಪ್ಪೆ ಹಾಕುತ್ತಿದ್ದಾನೆ ಅಂತ. ಲಾವಣ್ಯ, ಓ ಸಾರಿ, ನಿಮ್ಮ ಉಡ್ಬಿನ ನಿಮ್ಮ ಮುಂದೆ ಕಮೆಂಟ್ ಮಾಡಬಾರ್ದಲ್ವಾ? ಏನಪ್ಪ, ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಿ. ಯಾರ್ಯಾರು ಬಂದಿದ್ದಾರೆ? ಚಾರು ಬಂದಿದ್ದಾರೆ. ಹೌದಾ? ನೀನ್ಯಾಕೆ ಇಲ್ಲೇ ನಿಂತಿದ್ಯಾ? ಬಾ ಒಳಗಡೆ. ಪರವಾಗಿಲ್ಲ. ಅಯ್ಯೋ, ತುಂಬಾ ಬಿಸ್ಲಿದೆ, ಒಳಗಡೆ ಬಂದು ಸ್ವಲ್ಪ ತಂಪಾಗಿ ಪಾನಕ ಕುಡಿ. ಪರವಾಗಿಲ್ಲ, ನೀವು ಹೋಗಿ. ಅಲ್ಲಪ್ಪ, ಎಷ್ಟೇ ಆದ್ರೂ ನೀನ್ ನಮ್ಮನೆ ಬೀಗರ ಡ್ರೈವರು, ನಿನ್ನನ್ ಗಮನಿಸ್ತಾ ಇರೋಕ್ಕಾಗತ್ತಾ? ಅದು ಅಲ್ದೆ ಈ ಡ್ರೈವರ್ಗಳಿಗೆ ಕಾರಲ್ಲೇ ಕೂತು ನಿದ್ದೆ ಮಾಡೋದು ಅಭ್ಯಾಸ ಆಗಿರುತ್ತೆ ಅಲ್ವಾ? ಇದೇನಿದು, ಅಮ್ಮ ಮಗಳು ಇಬ್ರು ಒಂದೇ ತರ ಇದಾರಲ್ಲ. ಅಲ್ಲ, ನಾನು ಇವ್ರ ಕಣ್ಣಿಗೆ ಡ್ರೈವರ್ ತರ ಕಾಣಿಸ್ತಿದ್ದೀನ? ಚಾರು ಅಮ್ಮ. ಯಾವಾಗ ಬಂದ್ಯಮ್ಮ? ಈಗಷ್ಟೇ ಬಂದೆಮ್ಮ. ಚೆನ್ನಾಗಿದ್ಯಾ ಪುಟ್ಟ? ಚೆನ್ನಾಗಿದ್ದೀನಮ್ಮ. ಮನೇಲಿ ಎಲ್ರು ಚೆನ್ನಾಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಂಗೇಜ್ಮೆಂಟ್ ಫೋಟೋಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ? ನೀನ್ ನಮ್ಮನೆಗ್ ಬರ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಚಾರು, ಅತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತ ನಿನಗೆ ಅರ್ಥ ಆಯ್ತಾ? ಎಂಗೇಜ್ಮೆಂಟ್ ಆಲ್ಬಮ್ ಎತ್ಕೊಂಡು ನಿನ್ ಪಾಡಿಗೆ ನೀನು ಪಟ್ ಅಂತ ಬಂದ್ಬಿಟ್ಟೆ. ಆದ್ರೆ ಇಂಥ ವಿಷಯಗಳಲ್ಲೆಲ್ಲ ನಮ್ಮತ್ತೆ ತುಂಬಾ ಸ್ಟ್ರಿಕ್ಟು ಗೊತ್ತಾ? ಆವತ್ ಕೂಡ ಲಾವಣ್ಯ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದಾಗ ಮದ್ವೆ ನಿಶ್ಚಯ ಆದ್ಮೇಲೆ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಸುತ್ತಾಡೋದ್ ಬೇಡ ಅಂತ ಹೇಳಿದ್ರು ಗೊತ್ತಾ? ಹೌದಲ್ವಾ ಲಾವಣ್ಯ? ಚಾರು, ನೀನ್ ಮನೆಗ್ ಬಂದ್ರೆ ಅತ್ತೆ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಸಂತೋಷಕ್ಕಿಂತ ನಿನ್ ಬಗ್ಗೆ ಯಾರು ಹಗುರವಾಗಿ ಮಾತಾಡ್ಬಾರ್ದಲ್ಲ. ಅದಕ್ಕೆ ನಿನ್ ಮೇಲೆ ಅಕ್ರೆ ತುಂಬಾ ಜಾಸ್ತಿನೇ ಇದೆ. ಹೌದಲ್ವಾ ಅತ್ತೆ? ಇನ್ನೊಂದ್ ವಿಷಯ ಗೊತ್ತಾ ಚಾರು? ಅತ್ತೆ ಯಾವತ್ತು ನಾನ್ ಬೇರೆ ಲಾವಣ್ಯ ಬೇರೆ ಅಂತ ಯೋಚನೆನೇ ಮಾಡಿಲ್ಲ. ನಿಶ್ಚಿತಾರ್ಥ ಆಗಿರೋ ಹುಡುಗಿ ಮದ್ವೆಗಿಂತ ಮುಂಚೆ ಮನೆಗೆ ಹೀಗೆಲ್ಲ ಬರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಚಾರು. ಇಂಥ ವಿಷಯಗಳಲ್ಲೆಲ್ಲ ನಮ್ಮತ್ತೆ ಶಾಸ್ತ್ರ ಸಂಪ್ರದಾಯ ಅಂತ ತುಂಬಾ ಫಾಲೋ ಮಾಡ್ತಾರೆ. ಚಾರು, ಏನಂದ್ರೆ ನಮ್ಮನೆಗಳಲ್ಲೆಲ್ಲ ನಾವು ಇಷ್ಟ ಬಂದಂಗ್ ಬೆಳೆದ್ರು ಹೋದ್ ಮನೆಯಲ್ಲಿ ಅವ್ರ ರೀತಿ ರಿವಾಜಿಗೆ ತಕ್ಕಂಗೆ ನಡ್ಕೋಬೇಕು. ನಿನ್ನ ವಯಸ್ಸಲ್ಲಿ ನನಗೂ ಇದೆಲ್ಲ ಗೊತ್ತಿರ್ಲಿಲ್ಲ ಚಾರು. ಇಲ್ಲಿಗೆ ಬಂದ್ಮೇಲೆನೆ ಅತ್ತೆ ಹೇಳ್ಕೊಟ್ಮೇಲೆ ನಾನೆಲ್ಲ ಕಲ್ತಿದ್ದು. ನಾನು ಅತ್ತೆ ಹತ್ರ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಕಲ್ತಿದ್ದೀನಿ ಗೊತ್ತಾ?
ಹಾಗಿದ್ರೆ ನಾನು ಹೊರಡ್ತೀನಿ. ಚಾರು ಹಾಗೆಲ್ಲ ಏನು ಇಲ್ಲಮ್ಮ. ಚಾರು, ನೀನೇನು ಭಯ ಪಡ್ಬೇಡ. ಇಂಥ ವಿಷಯದಲ್ಲಿ ಅತ್ತೆ ಬಿಗಿ ಅನ್ನೋದನ್ನ ಬಿಟ್ರೆ ತುಂಬಾ ಪ್ರೀತಿ ತೋರಿಸ್ತಾರೆ. ಅವ್ರ ಪ್ರೀತಿ ತೋರ್ಸೋದನ್ನ ಯಾರು ಮೀರ್ಸೋದಕ್ಕಾಗೋದಿಲ್ಲ ಗೊತ್ತಾ. ಚಿಕ್ಕ ವಯಸ್ಸಿಂದನೂ ನನಗಮ್ಮ ಇಲ್ಲ ಅನ್ನೋ ದುಃಖ ಇದ್ದೇ ಇತ್ತು. ಆದ್ರೆ ಅತ್ತೆನ್ ಯಾವಾಗ ನೋಡಿದ್ನೋ ಆವಾಗ್ಲಿಂದ ಆ ಕೊರತೆನೆ ಹೊರಟೋಯ್ತು. ನಿನ್ ನಿಶ್ಚಿತಾರ್ಥದ ದಿನ ಕೂಡ ಏನ್ ಹೇಳಿದ್ರು ಗೊತ್ತಾ ಅತ್ತೆ ನನ್ ಬಗ್ಗೆ? ಸುಧಾ ತರ ಒಳ್ಳೆ ಸೊಸೆ ಸಿಕ್ಕಿದ್ರೆ ಒಂದೇ ಗಳಿಗೆಯಲ್ಲಿ 10 ಮದುವೆ ಬೇಕಾದ್ರೂ ಮಾಡಿಸ್ಬೋದು ಅಂತ ಹೇಳಿದ್ರು. ಸಾರಿ ಮಾ, ಹೀಗೆಲ್ಲ ಬರಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ ಮಾ. ಅಯ್ಯಯ್ಯೋ, ಹಾಗೇನು ಇಲ್ಲ ಚಾರು. ಇಲ್ಲಮ್ಮ, ನನ್ನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನೀವು ನನ್ನ ಸಮಾಧಾನ ಕೇಳ್ತಿದ್ದೀರಾ. ಆದರೂ ನಾನು ಮಾಡಿದ ತಪ್ಪೆ. ಇನ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡದೆ ನಾನು ಬರಲ್ಲ. ನಾ ಇನ್ನು ಹೊರಡ್ತೀನಿ ಮಾ. ಅಲ್ಲ ಚಾರು, ನನ್ ಮಾತು ಕೇಳು. ಬರ್ತೀನಕ್ಕ. ಓಕೆ, ಹೋಗ್ಬಿಡ್ ಬಾ. ಬರ್ತೀನಿ ಲಾವಣ್ಯ. ಚಾರು, ಏನಮ್ಮ, ಅದಕ್ಕೇನು ನೀನು ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಒಂದೇ ಸಮನೆ ನಿನ್ನ ಕೊಂಡಾಡ್ತಿದ್ರು. ಏಯ್, ಬಾಯಿ ಮುಚ್ಕೊಂಡು ಹೋಗಿ ಇಲ್ಲಿಂದ. ತುಳಸಿ, ಏನಜ್ಜಿ ಇಷ್ಟೊಂದು ಖುಷಿಯಾಗಿ ಬರ್ತಿದ್ಯಾ? ತುಳಸಿ, ಅಲ್ಲಿ ಹೋಗಿ ನಿನ್ ಚಿಕ್ಕಮ್ಮನ್ ನೋಡು. ಮಗ ಫೋನ್ ಮಾಡ್ಬಿಟ್ಟಿದ್ನಲ್ಲ, ತಕ್ಷಣ ದುಃಖ ಎಲ್ಲ ಹೋಗ್ಬಿಟ್ಟಿದೆ ಅವಳಿಗೆ. ಅವಳು ಗುಣಗಾಟವೇನು, ಭಿನ್ನಾಣವೇನು, ಸಿಂಗಾರವೇನು, ಹೊಸ ಮದುಮಗಳ ತರ ಅಲಂಕಾರ ಮಾಡ್ಕೋತಿದ್ದಾಳೆ. ಏನಜ್ಜಿ, ನೀನ್ ಯಾವಾಗ ನೋಡಿದ್ರು ಚಿಕ್ಕಮ್ಮನ ಬಗ್ಗೆ ಏನಾದ್ರೂ ಹೇಳ್ತಾನೆ ಇರ್ತೀಯ. ಅವ್ರಿಗೆ ಹೇಗ್ ಬೇಕೋ ಹಾಗಿಷ್ಟ ಬಂದಾಗಿರ್ಲಿ. ಅವ್ರು ಸಂತೋಷವಾಗಿದ್ದಾರಲ್ಲ ಅಷ್ಟು ಸಾಕು. ಏ, ನೀನು ಅವಳ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದೀಯಾ? ಅವಳು ಸಂತೋಷವಾಗಿದ್ದಾಳೆ ಅಂದ್ರೆ ಮರುಕ್ಷಣನೇ ಏನೋ ಒಂದ್ ದೊಡ್ಡ ಕೆಟ್ಟ ಕೆಲಸ ಮಾಡೋಕ್ ತಯಾರಾಗ್ತಿದ್ದಾಳೆ ಅಂತ ಅರ್ಥ. ಅಜ್ಜಿ, ಮೆತ್ತಗ್ ಮಾತಾಡು. ಈ ಚಿಕ್ಕಮ್ಮನ್ ಕಿವಿಗ್ ಬಿದ್ರೆ ಸುಮ್ನೆ ಮತ್ತೆ ಏನಾದ್ರೂ ಒಂದಾಗುತ್ತೆ. ಅಯ್ಯೋ, ಕೇಳಿಸ್ಕೊಳ್ಳಿ ಬಿಡೆ. ಅದಕ್ಕೆಲ್ಲ ಭಯ ಪಡೋ ಕಾಲ ಹೊರಟೋಯ್ತು. ಮೋಹನಿಗೆ ದೇವಸ್ಥಾನದ ಹತ್ರ ಬರಕ್ಕೆ ಹೇಳಿದ್ನಲ್ಲ, ಯಾಕೆ ಬಂದ? ಅವಳು ಕುಲಪುತ್ರ ಬಂದಿದ್ದಾನೆ ಅನ್ಸುತ್ತೆ. ನೀವು ಕರೀದೇ ಇದ್ರು ಪರವಾಗಿಲ್ಲ. ಇವತ್ತಲ್ಲ ನಾಳೆ ನಿಮ್ಮ ಮನೆಗೆ ಅಳಿಯ ಆಗೋನು. ನೀವು ಕರೀದೇ ಇದ್ರು ಒಳಗಡೆ ಬರ್ತಾ ಇದ್ದೀನಿ, ನನ್ಗೆ ಯಾವ ತೊಂದರೆನೂ ಇಲ್ಲ. ನೀವು ಮನೆ ಒಳಗಡೆ ಕರಿಯಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೊತ್ತು ತಾನೇ, ಮತ್ತ್ಯಾಕಪ್ಪ ಇಲ್ಲಿಗೆ ಬಂದೆ? ತುಳಸಿ, ನಿನ್ನ ಮನಸ್ಸಲ್ಲಿರೋದು ನಾನು ಧೈರ್ಯವಾಗಿ ಹೇಳಿದಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಾನೆ ಇರಲಿಲ್ಲ. ದಯವಿಟ್ಟು ಮಾತಾಡೋ ತುಳಸಿ. ನಿನ್ನ ಮನಸ್ಸಲ್ಲಿ ಏನಿದೆ ಎಲ್ಲ ಬಿಚ್ಚಿ ಹೇಳು. ಇವ್ರಿಗೆಲ್ಲ ಗೊತ್ತಾಗ್ಲಿ ಹೇಳು ತುಳಸಿ. ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಪ್ಲೀಸ್ ತುಳಸಿ. ನೋಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಸುಮ್ಮನೆ ಹೊರಗೆ ಹೋಗಿ. ಅಯ್ಯೋ, ನಾನು ಗಲಾಟೆ ಮಾಡೋದಕ್ಕೆ ಬಂದಿಲ್ಲ ತುಳಸಿ. ನನ್ನ ಮನಸ್ಸಲ್ಲಿರೋದನ್ನ ನಿನಗೆ ಹೇಳೋದಕ್ಕೇನು ಬಂದಿದ್ದೀನಿ. ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ ಅದು ನಿನಗೆ ಗೊತ್ತಲ್ಲ ತುಳಸಿ. ಅದು ಆಸೆ ಅಂತ ಹೇಳಬಾರ್ದು, ಅದು ಸಾಧಾರಣ ಮಾತಾಗ್ಬಿಡುತ್ತೆ. ನಾನು ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ ತುಳಸಿ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಲ್ಲ ತುಳಸಿ. ಗೊತ್ತಿದ್ದು ನೀನು ಸುಮ್ಮನೆ ಇದೆಯಲ್ಲ.
ನೀನು ಹಿಂಗೆ ಸುಮ್ಮನೆ ಇರೋದಕ್ಕೇನೆ ನಮ್ಮ ಬಗ್ಗೆ ಎಲ್ಲರೂ ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಈಗ ನಿನ್ಗೇನು ಆಸೆ? ನೀನು ಓದಬೇಕು ತಾನೆ, ಕಾಲೇಜ್ಗೆ ಹೋಗ್ಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಅಷ್ಟೇ ತಾನೇ ನಿಂಗೆ ಬೇಕಾಗಿರೋದು. ಅದಕ್ಕೆ ನಾನಿದ್ದೀನಿ ತುಳಸಿ. ನೋಡು ತುಳಸಿ, ನೀನು ಇಂಜಿನಿಯರಿಂಗ್ ಮಾತ್ರ ಅಲ್ಲ, IAS ಮಾಡೋ, ಕಲೆಕ್ಟರ್ ಆಗೋ, ಅದಕ್ಕೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ನೋಡು ತುಳಸಿ, ನೀನು ಯಾರನ್ನು ನಂಬೇಡ. ಬೇರೆಯವ್ರು ಸಹಾಯ ಮಾಡೋದಕ್ಕೆ ಬಂದರೆ ಅದರಲ್ಲಿ ಸ್ವಾರ್ಥ ಇರುತ್ತೆ, ಸ್ವಾರ್ಥ. ಕಾಲೇಜ್ ಫೀಸ್ ಕಟ್ಟಿದ ತಕ್ಷಣ ಆ ರಂಜಿತ್ ದೊಡ್ಡ ಹೀರೋನಾ? ಅವನೆಷ್ಟು ಫೀಸ್ ಕಟ್ಟಿದಾನೋ ನಾನು ನೀನು ಹೋಗಿ ಅವನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರೋಣ ಬಾ. ನೀನೇನೇ ಹೆದರ್ಕೋಬೇಡ, ಈಗಲೇ ಹೋಗಿ ಅವನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರೋಣ ಬಾ. ಏನು ಯೋಚನೆ ಮಾಡ್ತಿದ್ಯಾ? ಬಾ ತುಳಸಿ. ನೋಡು, ನಮ್ಗೆ ಅವನ ಸವಾಸನೆ ಬೇಡ. ನಿನಗೆ ನಾನು, ನನಗೆ ನೀನು, ಅಷ್ಟೇ. ನಾವಿಬ್ಬರು ಒಂದಾಗಿದ್ರೆ ಜಗತ್ನಲ್ಲಿ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿ ತುಳಸಿ, ಪ್ಲೀಸ್ ತುಳಸಿ, ನನ್ನನ್ನು ಅರ್ಥ ಮಾಡ್ಕೊ. ನೀನು ಇಲ್ಲದೆ ಇದ್ರೆ ನಾನು ಬದುಕಿರೋದೇ ಇಲ್ಲ. ಏನ್ ತುಳಸಿ, ನನ್ನ ಪಾಡಂಗೆ ನಾನು ಮಾತಾಡ್ತಾನೆ ಇದ್ದೀನಿ. ಆ ರಂಜಿತ್ ಹತ್ರ ಮಾತಾಡೋಣ ಬಾ. ಏಯ್ ಬಿಡು ಅವಳನ್ನ. ಕಳ್ಳ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ ನನ್ನ ಮೊಮ್ಮಗಳ ಕೈ ಹಿಡಿದು ಎಳಿತ್ಯಾ? ನೋಡು, ಮೊದ್ಲು ಮರ್ಯಾದೆಗೆ ಹೋಗ್ತಾ ಇರು ನೀನು. ನಾನು ಒಂದು ಕೂಗ್ ಹಾಕಿದ್ರೆ ಸಾಕು, ಸುತ್ತಮುತ್ತಲಿನ ಜನ ಎಲ್ಲ ಬಂದು ನಿನ್ನನ್ನು ಒತ್ತು ಹೊರಗೆ ಹಾಕಿಸ್ತಾರೆ. ಬಡವರ ರಾಸ್ಕಲ್ ತಂದು ಜೈಲಿಗೆ ಹಾಕಿಸ್ಬಿಡ್ತೀನಿ ನಿನ್ನ. ಮುಖ ಏನ್ ನೋಡ್ತಿದ್ಯಾ? ಮೊದ್ಲು ಹೋಗ, ತೊಲಗೋ ಇಲ್ಲಿಂದ. ನನ್ನ ಮೊಮ್ಮಗಳ ಕೈ ಹಿಡ್ಕೊಂಡು ಎಳಿತ್ಯಾ ನೀನು? ಸುಮ್ನೆ ಇರಮ್ಮ, ಹೋಗೋ ಇಲ್ಲಿಂದ. ತೊಲಗೋ, ತೊಲಗೋ, ಹೋಗಿಲ್ಲಿಂದ. ಏನು ಏನ್ ನಡೀತಾ ಇದೆ ಈ ಮನೆಯಲ್ಲಿ? ನೀನೇನೋ ಸೀಮೆಗಿಲ್ದಿರೋ ಸುಂದ್ರಿ ಒಬ್ಳೆ ಅಂತ ಎಲ್ರು ನಿನ್ನ ಹಾಡು ಹೊಗಳ್ತಾ ಇದ್ದಾರೆ. ಆಹಾ, ಒಬ್ಬ ನೋಡಿದ್ರೆ ನೀನ್ ಕಾಲೇಜ್ ಫೀಸ್ ಕಟ್ತಾನೆ, ಇನ್ನೊಬ್ಬ ನೋಡಿದ್ರೆ ನೀನೇ ನನ್ ಪ್ರಾಣ, ನಿನ್ನ ಪ್ರೀತಿಸ್ತೀನಿ, ಹಾಗೆ ಹೀಗೆ ನಿನ್ ಕಲೆಕ್ಟರ್ ಮಾಡ್ತೀನಿ ಅಂತಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಈ ನಾಟಕ ಅಂತೂ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಈ ದೃಶ್ಯನೆಲ್ಲ ನೋಡಕ್ಕೆ ನಿಮ್ಮ ಅಪ್ಪ ಇರ್ಬೇಕಾಗಿತ್ತು. ಇದನ್ನೆಲ್ಲ ಕಣ್ಣಾರೆ ನೋಡಿ ಅದೆಷ್ಟು ಆನಂದ ಪಟ್ಬಿಡ್ತಿದ್ದೋ. ಇಂಥ ಮಗಳನ್ನ ಹೆತ್ತನಲ್ಲ ಅಂತ ನಿನ್ನ ಮುದ್ದಾಡ್ಬಿಡ್ತಿದ್ದ ಅಂತ ಕಾಣುತ್ತೆ. ಅಷ್ಟೇ ಯಾಕೆ, ಈಗ ಬಂದಿದ್ನಲ್ಲ ಅವನ ಹತ್ರ ನೀನೇ ಕಣಪ್ಪ ನನಗೆ ಗತಿ ಅಂತ ಅವ್ರ ಕಾಲಿಗೆ ಬಿದ್ದು ನಿನ್ನ ಅವನ ಜೊತೆಗೆ ಕಳಿಸ್ಬಿಡ್ತಿದ್ದೋ ಏನೋ. ಅಯ್ಯೋ, ಇದನ್ನ ನೋಡಕ್ ಆ ಅಪ್ಪ ಇಲ್ವಲ್ಲ, ಅದೇ ನನಗ್ ದುಃಖ ಆಗ್ತಾ ಇರೋದು. ಏಯ್ ಪದ್ಮ, ಇಷ್ಟ್ರ ಮೇಲೂ ನೀನು ಒಂದು ಮಾತಾಡಿದ್ರು ನಿನ್ನ ಮರ್ಯಾದೆ ಹೋಗುತ್ತೆ ಅಷ್ಟೇ, ಹುಷಾರು. ಏನೋ ಮರ್ಯಾದೆನಾ? ಅಂತದೊಂದು ಈ ಮನೇಲಿ ಇದ್ಯಾ ಅಂತ? ಅದನ್ನ ನಿಮ್ಮ ಮೊಮ್ಮಗಳು ಗಾಳಿಗೆ ತೂರ್ ಬಿಟ್ಟಿದ್ದಾಳಲ್ಲ. ಮೊದ್ಲು ಅಮ್ಮ, ಈಗ ಇವಳು. ತುಳಸಿ, ಇವಳು ಮಾತಾಡೋ ಮಾತಿಗೆ ನೀನು ಮನ್ಸಿಗೆ ನೋವು ಮಾಡ್ಕೊಂಡು ನಿಂತಿದ್ಯಲ್ಲೇ. ಇವಳು ಮನ್ಸಲ್ಲಿ 108 ಹುಳುಕಿದೆ. ಇವಳು ಏನೋ ಹೇಳ್ತಿದ್ದಾಳೆ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ಯಾವನೋ ಬಂದು 4 ಮಾತಾಡ್ಬಿಟ್ಟ ಅಂದ್ರೆ ನೀನೇನೇ ಮಾಡಕ್ಕಾಗತ್ತೆ. ನೋಡು, ಮೊದ್ಲು ನೀನ್ ಒಳಗಡೆ ಹೋಗ್ ತುಳಸಿ. ಯಾಕಜ್ಜಿ, ಯಾಕೆ ಯಾವಾಗ್ಲೂ ನನಗ್ ಮಾತ್ರ ಹೀಗಾಗುತ್ತೆ? ಏಯ್, ನೀನ್ ಯಾಕೆ ಕಿಸಿತಾ ನಿಂತಿದ್ಯಾ? ಇವಳು ಪಡ್ತಾ ಇರೋ ವೇದನೆ ನೀನು ತಮಾಷೆ ಆಗ್ಬಿಟ್ಟಿದ್ಯಾ? ನೋಡು, ಒಬ್ರು ಅಳೋದನ್ನ ನೋಡಿ ನಗೋರು ಯಾವತ್ತೂ ನೆಮ್ಮದಿ ಆಗಿರಲ್ಲ ಕಡೆ. ನಿನಗೂ ಒಬ್ಳು ಹೆಣ್ಮಗ್ಳಿದಾಳೆ ತಿಳ್ಕೊ. ನೀನ್ ಇವಳಿಗೆ ಅನ್ಯಾಯ ಮಾಡಿದ್ರೆ ಅದು ಅವಳಿಗೆ ತಟ್ಟುತ್ತೆ. ಏನೇ ಮುದ್ಕಿ, ಶಾಪ ಹಾಕ್ತಿದ್ಯಾ? ಶಾಪನ? ನನ್ ಮಗಳೇನು ನಿನ್ ಮೊಮ್ಮಗಳ ತರ ಎಲ್ಲ ಓಡ್ ಹೋಗಿ ಊರೆಲ್ಲ ಮೈಕೊಂಡ್ ಬಂದಿಲ್ಲ. ಇವಳನ್ನ ಹೀಗೆ ತಲೆ ಮೇಲೆ ಕೂರ್ಸ್ಕೊತಾ ಇರೋ, ಇನ್ನು ಎಷ್ಟು ಹಾಳಾಗ್ತಾಳ ನೋಡು. ನನ್ ಭಯ ಏನು ಅಂದ್ರೆ ಈ ಮೂದೇವಿನ್ ನೋಡಿ ಎಲ್ಲಿ ನನ್ ಮಗಳು ಹಾಳಾಗ್ತಾಳೋ ಅಂತ. ಏನಾರ ಮಾಡ್ಕೊಂಡು ಸಾಯ್ರಿ. ಊರಿಗೆ ಬೆಂಕಿ ಬಿದ್ರೆ ಮಾರಿ ಮುಖದಲ್ಲಿ ಖುಷಿ ತುಂಬುತ್ತಂತೆ. ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ ಇವಳು ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ. ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಆ ಹಾಳು ಪೊಲೀಸ್ನವನಿಂದ. ಇಷ್ಟ್ರ ಮೇಲೂ ನಾವು ಸುಮ್ಮನಿದ್ರೆ ಕೆಲಸ ಹಾಳಾಗೋಗುತ್ತೆ ತುಳಸಿ. ನೋಡು, ನೀನಿರು, ಇದಕ್ಕೊಂದು ದಾರಿ ತೋರಿಸ್ತೀನಿ. ರಂಜಿತ್ಗೆ ಫೋನ್ ಮಾಡಿ ಆ ಹುಡುಗನಿಗೆ ದಾರಿ ತೋರ್ಸಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ನಾನು.
ಇರು 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 ಅಜ್ಜಿ ಬೇಡ. ನೋಡು, ನನ್ನ ಮಾತು ಕೇಳು ತುಳಸಿ. ಇದಕ್ಕೊಂದು ತೀರ್ಮಾನ ಮಾಡಲೇಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ಆ ಪೊಲೀಸ್ನವನು ಪದೇ ಪದೇ ಬಂದು ತೊಂದರೆ ಕೊಡ್ತಾನೆ ಇರ್ತಾನೆ ಕಣೆ ನಮಗೆ. ಅದಕ್ಕೆ ನೀನು ಸುಮ್ಮನೆ ಇರು. ನಾನು ರಂಜಿತ್ಗೆ ಫೋನ್ ಮಾಡ್ತೀನಿ. ಹಾ ಅಜ್ಜಿ ನನ್ನ ಮಾತು ಕೇಳು. ಆನಂದ್ ಮತ್ತೆ ರಂಜಿತ್ ಅವರೆಲ್ಲ ಫ್ರೆಂಡ್ಸ್. ನಮ್ಮಿಂದ ಅವ್ರ ಫ್ರೆಂಡ್ಶಿಪ್ ಹಾಳಾಯ್ತು ಅನ್ನೋ ಮಾತು ಬರೋದು ಬೇಡ. ಇಲ್ಲ ಕಣೆ, ನೀನು ಮಾತಾಡಬೇಡ. ನಾನು ಮಾತಾಡ್ತೀನಿ ಅವನ ಹತ್ರ. ಅಜ್ಜಿ ನಾನು ಬೇಡ ಅಂತ ಹೇಳ್ತಿದ್ದೀನಿ ತಾನೆ, ಮಾಡಬೇಡ. ನೋಡು, ನೀನು ನಾನು ಹೇಳ್ದಷ್ಟು ಕೇಳಮ್ಮ. ಅಜ್ಜಿ ನೀನ್ ಒಳಗೆ ಹೋಗು. ಅಯ್ಯೋ, ನಾನು ಆತರ ಪಡ್ಬೇಡ, ಒಳಗ್ ಹೋಗು. ನಾನು ನೀ ಹೋಗು. ಹೇಳ್ತೇನೆ. ಅಯ್ಯೋ ಕರ್ಮ, ಏನಾದ್ರೂ ಮಾಡ್ಕೊ ಹೋಗು.